ಡಾಕ್ಟರ್, ಪೇಷಂಟ್ಗೆ ನೀವೇನಾಗಬೇಕು? ನಾನು ಅವಳ ತಾಯಿ. ಓ ನೋಡಿ, ಪೇಷಂಟ್ ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಆಗಿದೆ. ರಿಸೆಪ್ಷನ್ ಹತ್ರ ಹೋಗ್ಬಿಟ್ಟು ಕೆಲವು ಪೇಪರ್ಸ್ಗಳಿಗೆ ಸೈನ್ ಮಾಡಬೇಕು. ನೋಡ್ಬೋದಾ? ಹೇಳಿದ್ನಲ್ಲ ಮೇಡಮ್, ಪೇಷಂಟ್ ಪರಿಸ್ಥಿತಿ ಕ್ರಿಟಿಕಲ್ ಆಗಿದೆ ಅಂತ. 12 ಅವರ್ಸ್ ಅಬ್ಸರ್ವೇಷನಲ್ಲಿ ಇರಬೇಕು. ಈಗಲೇ ಏನು ಹೇಳೋದಕ್ಕಾಗೋದಿಲ್ಲ ಮೇಡಮ್. ಕೆಳಗಡೆ ಪೊಲೀಸ್ನವ್ರು ಕಾಯ್ತಾ ಇದ್ದಾರೆ. ಕೆಲವು ಫಾರ್ಮಾಲಿಟೀಸ್ ಮುಗಿಸ್ಬೇಕು. ದಯವಿಟ್ಟು ಹೋಗಿ. ಹೇಳ್ದಷ್ಟು ಮಾಡಕ್ಕೇನೋ ನಿನಗೆ? ಏನಾಯ್ತು ಮಗ? ಹರಿಣಿನ ಯಾಕೋ ಇಲ್ಲಿ ಕರ್ಕೊಂಡ್ಬಂದೆ? ಪಿಜಿಗೆ ಬಿಟ್ಬಾ ಅಂತ ತಾನೇ ಹೇಳಿದ್ದೆ. ಹರಿಣಿ ನಾನಾಗಿ ನಾನು ಕರ್ಕೊಂಬರ್ದೆ ಹೋದ್ರು ಅವಳಾಗೆ ಆಟೋದಲ್ಲಿ ಬರ್ತೀನಿ ಅಂತ ಹೇಳಿದ್ಲು, ಅದಕ್ಕೆ ಕರ್ಕೊಂಬಂದೆ. ಅಷ್ಟಕ್ಕೂ ನೀನೇನು ಕರ್ಕೊಂಬರ್ಲೇಬಾರ್ದು ಅಂತ ಏನು ಹೇಳಿಲ್ವಲ್ಲ? ಕರ್ಮ, ಬರ್ಬಾರ್ದು ಕಡೆ ಬಂದಿದ್ದಾಳೆ. ಇಲ್ಲಿ ಮಿಂಚುದೇನೋ ಸಮಸ್ಯೆ. ಅಯ್ಯೋ, ಅದು ಹರಿಣಿ ಗೊತ್ತಿಲ್ವಾ? ಗೊತ್ತಿಲ್ಲ ಮಗ, ಎಡವಟ್ಟಾಗಿದೆ. ಹರಿಣಿನ ಕಂಡ್ರೆ ಮಿಂಚುಗಾಗಲ್ಲ, ಮಿಂಚುನ್ ಕಂಡ್ರೆ ಹರಿಣಿಗಾಗಲ್ಲ. ಅದಕ್ಕೆ ಪಿಜಿ ಬಿಟ್ಬಾ ಅಂತ ಹೇಳಿದ್ದು. ಛೇ, ಅಯ್ಯೋ ಎಲ್ಲ ಕೇಳಿಸ್ಕೊಂಡ್ಲಾ? ಅರ್ಜುನ್, ನಿನ್ನ ಕಾರ್ ಕೀ ತಗೋ, ನಾನು ಹೊಡ್ತೀನಿ. ಹಾಂ, ಬಾಯ್. ನನ್ನ ಬಗ್ಗೆ ಏನೋ ಹೇಳ್ತಿದ್ರಿ? ಏನಿಲ್ಲ, ಪಿಜಿಗೆ ಬಿಟ್ಟು ಬಾ ಅಂದರೆ ಇಲ್ಲಿಗೆ ಕರ್ಕೊಂಡು ಬಂದಿನಲ್ಲ, ಅದಕ್ಕೆ. ಇಷ್ಟೊಂದು ಒಳ್ಳೆಯವ್ರು ಆಗಬೇಡಿ ಅರ್ಜುನ್. ನನ್ಗೇನೋ ತೊಂದರೆ ಆಗಬಾರ್ದು ಅಲ್ವಾ? ನಿಮ್ಗೇನೇ ಕಷ್ಟ ಇದ್ರು ಅದು ನನಗೆ ಗೊತ್ತಾಗಬಾರ್ದು ಅಲ್ವಾ? ನಾನು ನಿಮ್ಮ ಜೊತೆಯಾಗಿರೋಕೆ ಇಷ್ಟಪಡ್ತೀನಿ ಅರ್ಜುನ್. ಅಪ್ಪ, ಸದ್ಯ ಕೇಳಿಸಿಲ್ಲ. ಇವಳನ್ನ ಮೊದಲು ಸಾಕಾಕ್ಬಿಡ್ಬೇಕು. ಮದುವೆ ಆದಮೇಲೆ ಇದೆಲ್ಲ ಇದ್ದಿದ್ದೆ. ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ? ಬನ್ನಿ, ಪಿಜಿ ಬಿಟ್ಬಿಡ್ತೀನಿ. ಯಾರಿಗೇನಾಗಿದೆ? ನೀವೆಲ್ಲ ಯಾಕೆ ಇಷ್ಟೊಂದು ಟೆನ್ಷನಲ್ಲಿದ್ದೀರಾ? ಇದೆಲ್ಲ ಗೊತ್ತಾಗೋವರೆಗೂ ನಾ ಇಲ್ಲಿಂದ ಹೋಗಲ್ಲ. ನಿಮ್ಮ ಅತ್ತೆ ಶಾರದವ್ರು ಯಾಕೆ ಇಲ್ಲಿ ಬಂದಿದ್ದಾರೆ? ನೀವು, ಅಮ್ಮ, ನೀವೆಲ್ಲ ಯಾಕೆ ಇಲ್ಲಿದ್ದೀರಾ? ಯಾರಿಗೇನಾಗಿದೆ ಹೇಳಿ ಅರ್ಜುನ್. ಅದು ಮಿಂಚು. ಅರ್ಜುನ್, ಮೇಡಮ್, ಏನಾಗಿದೆ ಮೇಡಮ್? ಅವಾಗ್ಲಿಂದ ಮಾತಾಡ್ಸಕ್ ಟ್ರೈ ಮಾಡ್ತಿದ್ದೀನಿ. ನೀವೇನೋ ಟೆನ್ಷನ್ ಅಲ್ಲಿದ್ರಿ. ಏನಾಯ್ತು? ಹರಿಣಿ ಅತ್ತೆ, ಪೊಲೀಸ್ನವರು ಸ್ಟೇಟ್ಮೆಂಟ್ ತಗೊಳ್ಳೋದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ನೀವು ಮಿಂಚು ನೋಡೋದ್ರಲ್ಲಿ ಬ್ಯುಸಿ ಇದ್ರಿ. ಪೊಲೀಸಾ? ಎಲ್ಲಿದ್ದಾರೆ? ರಿಸೆಪ್ಷನ್ ಕೌಂಟರ್ ಪಕ್ಕದಲ್ಲೇ ಇದ್ದಾರೆ. ಬನ್ನಿ ಹರಿಣಿ. ಇವ್ರು ಯಾಕೆ? ಹರಿಣಿ ನಂಗೆ ಚೆನ್ನಾಗಿ ಗೊತ್ತು. ಪಾಪ ಅವ್ರನ್ನ ಗಮನಿಸೋಕ್ಕೆ ಆಗ್ತಿಲ್ಲ. ಬನ್ನಿ ಜೊತೆಗೆ. ಹೌದು ಅಳಿಯಂದ್ರೆ, ಇವತ್ತು ನಾವೇನಾದ್ರು ಅತ್ತಮ್ಮ, ಯಾಕೋ ಕಾಂಬಿನೇಷನ್ ಡೇಂಜರ್ ಅನ್ನಿಸ್ತಿಲ್ಲದೆ? ಹೌದು ಅಳಿಯಂದ್ರೆ, ಶಾರದಾ ಹರಣಿಗೆ ಮಿಂಚು ವಿಚಾರ ಹೇಳಿಬಿಟ್ರೆ ಹರಿಣಿ ಮದುವೆ ನಡೆಯಲ್ಲ, ನಮ್ಮ ಕೈಗೆ ಚಿಪ್ಪು. ಹೊಳಾದವಳು ಇವಳು ಯಾಕೆ ಇಲ್ಲಿಗೆ ಬರೋಕ್ಕೆ ಹೋದ್ಲು? ಅವಳಿಗದು ಪ್ರೀತಿ, ನಮಗದು ಪ್ರಾಣ ಸಂಕಟ. ಅವಳಿಗದು ಸತ್ಯ, ನಮಗದು ಮಿಥ್ಯ. ಅದಕ್ಕೆ ಈ ಪೀಕ್ಲಾಟ. ಮೊದಲು ಅವಳಿನಿಂದ ಹೊಡಿಸ್ಬೇಕು. ಹೌದು ಅಳಿಯಂದ್ರೆ, ಅದಕ್ಕೆ ನೀವೇ ಸರಿ.
ಹೌದು ಅಳಿಯಂದ್ರೆ, ಪ್ಲೀಸ್ ಹೋಗಿ ಅಳಿಯಂದ್ರೆ, ನೀವೇನಾದರೂ ಮಾಡಿ ಅವಳನ್ನ ಇಲ್ಲಿ ಕರ್ಕೊಂಬನ್ನಿ. ಹೋಗಿ ಹೋಗಿ ಅಳಿಯಂದ್ರೆ. ಏನಾಯ್ತು ಮೇಡಮ್? ಪೊಲೀಸ್ನವ್ರು ಯಾಕೆ ನಿಮ್ಮನ್ನು ವಿಚಾರಿಸ್ತಿದ್ರು? ಮೇಡಮ್ ಏನಾಯ್ತು ಹೇಳಿ ಮೇಡಮ್. ಏನೂ ಇಲ್ಲ ಬಿಡಿ ಹರಿಣಿ. ಅಲ್ಲ ಮೇಡಮ್, ಅರ್ಜುನ್ ನನಗೆ ಗೊತ್ತು. ನಾನು ಆ್ಯಕ್ಚುಲಿ ಅವರನ್ನ ಒಂದು ನಿಮಿಷ ಹರಿಣಿ, ನನ್ನ ಹಸ್ಬೆಂಡಿಗೆ ಫೋನ್ ಮಾಡ್ತೀನಿ. ಅಡಿಯಂದ್ರೆ ಈಗೇನು ಮಾಡೋಣ? ಸದ್ಯಕ್ಕೆ ಹಿಂಗೆ ನೋಡ್ತಾ ಇರೋಣ. ವಿಚಾರ ಹರಿಣಿಗೆ ಗೊತ್ತಾದ್ರೆ ಇಲ್ಲಿಂದ ಓಡ್ಬಿಡೋಣ. ಗೊತ್ತಾಗಿಲ್ಲ ಅಂದರೆ ನಮ್ಗೆ ಲಕ್ ಜಾಸ್ತಿ ಇದೆ ಅಂದ್ಕೊಂಡು ಇಲ್ಲಿ ಇದ್ಬಿಡೋಣ. ಸಮಯದಲ್ಲಿ ಸರಿಯಾಗಿ ಲೈನ್ ಸಿಗಲ್ಲ. ಏನಾಗಿದೆ ಮೇಡಮ್? ಯಾಕೆ ಟೆನ್ಷನಲ್ಲಿದ್ದೀರಾ? ಮಿಂಚು ನನ್ನ ಮಗಳು, ಗೊತ್ತಲ್ವಾ ನಿಮಗೆ? ಅವಳು ದೊಡ್ಡ ರಾಧಾ ಅಂತಾನೆ ಮಾಡ್ಕೊಂಡಿದ್ದಾಳೆ. ಅವರಿಂದ ರಾಧಾ ಅಂತ ಆಯ್ತಾ? ಅವ್ರೀಗ ಇಲ್ಲೇ ಇದ್ದಾರಾ? ICU-ನಲ್ಲಿದ್ದಾಳೆ. ಮಿಂಚು ICU ಅಲ್ಲಿದ್ದಾರಾ? ಏನಾಯ್ತು ಮೇಡಮ್ ಅವ್ರಿಗೆ? ಅರ್ಜುನ್ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ದಾನೆ. ಮಿಂಚು ವಿಷ ತಗೊಂಡ್ಬಿಟ್ಟಿದ್ದಾಳೆ. ಮೇಡಮ್ ಏನ್ ಹೇಳ್ತಿದ್ದೀರಾ? ಏನು ಹೇಳಿ ಹರಿಣಿ, ಮಿಂಚು ಸೂಕ್ಷ್ಮದ ಹುಡುಗಿ, ಅರ್ಥ ಮಾಡ್ಕೋತಾಳೆ ಅಂತ ಅನ್ಕೊಂಡಿದ್ದೆ. ಆದರೆ ಹೀಗೆ ಮಾಡ್ಕೊಂಡಿದ್ದಾಳೆ. ಪಾಪ ಅರ್ಜುನ್ ಅವನ ಎದುರಿಗಿರುವಾಗಲೇ ವಿಷ ತಗೊಂಡಿದ್ದಾಳೆ. ಮಿಂಚು ಅರ್ಜುನ್ನ ತುಂಬ ಪ್ರೀತಿಸ್ತಿದ್ದಾಳೆ. ನಾ ಮಲೇಷ್ಯಾ ಬಿಟ್ಟು ಇಲ್ಲಿಗೆ ಬಂದಿದ್ದೆ ಮಿಂಚುಗೆ ಒಂದು ಒಳ್ಳೆ ಗಂಡು ನೋಡಿ ಮದುವೆ ಮಾಡೋಕ್ಕೆ. ಅವಳು ನಮ್ಮ ಅಣ್ಣನ ಮಗನ್ನೇ ಇಷ್ಟಪಟ್ಲು. ಒಳ್ಳೆಯದೇ ಆಯಿತು ಅಂದ್ಕೊಂಡು ಅಲ್ಲಿ ಹೋಗಿ ಮಾತಾಡಿದೆ. ಅವರೆಲ್ಲರೂ ಸಂತೋಷದಿಂದಲೇ ಒಪ್ಕೊಂಡ್ರು.
ಆದ್ರೆ ಅರ್ಜುನ್ಗೆ ಈಗಾಗಲೇ ಬೇರೆ ಹುಡುಗಿ ಜೊತೆ ಮದುವೆ ಗೊತ್ತಾಗಿದ್ಯಂತೆ. ಸರೋಜಿನಿ ದಳವಾಯಿ ಅಂತ ಇದ್ದಾರೆ, ಅವರೇ ಅರ್ಜುನ್ಗೆ ಆ ಹುಡುಗಿನ ನೋಡಿರೋದಂತೆ. ಅರ್ಜುನ್ಗೆ ಬೇರೆ ಹುಡುಗಿ ನೋಡಿರೋ ವಿಷಯ ನನಗೆ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಯ್ತು. ನನ್ನ ಮಗಳಿಂದ ಆ ಹುಡುಗಿ ಭಾಳ ಹಾಳಾಗಬಾರ್ದಲ್ಲ. ಅದಕ್ಕೆ ಮಿಂಚುಗೆ ಈ ಮದುವೆ ಬೇಡ ಅಂತ ಹೇಳ್ಬಿಟ್ಟೆ. ಅಷ್ಟಕ್ಕೆ ಹೀಗೆಲ್ಲ ಮಾಡ್ಕೊಂಡಿದ್ದಾಳೆ. ಮಿಂಚು ಅರ್ಜುನ್ನ ಪ್ರೀತಿಸ್ತಿರೋದು ನಿಜ, ಹಾಗಂತ ಬೇರೆ ಹುಡುಗಿಗೆ ಅನ್ಯಾಯ ಮಾಡೋಕ್ಕಾಗತ್ತೆ? ಅದಕ್ಕೆ ಈ ಮದುವೆ ಬೇಡ, ಬೇರೆ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ್ತೀನಿ ಅಂತ ಹೇಳಿದೆ. ಇವಳು ನೋಡಿದ್ರೆ ಹೀಗೆ ಮಾಡ್ಕೊಂಡಿದ್ದಾಳೆ. ನಾ ಹೇಳಿದ ತಪ್ಪ? ನನ್ನ ಮಗಳು ಹೀಗೆಲ್ಲ ಮಾಡ್ಕೋತಾಳೆ ಅಂತ ನಾ ಖಂಡಿತ ಅನ್ಕೊಂಡಿರ್ಲಿಲ್ಲ. ಹೀಗೆ ನೋಡಿದ್ರೆ ಪರಿಸ್ಥಿತಿ ತುಂಬ ಡೆಲಿಕೇಟ್ ಆಗಿದೆ, ಜೀವಕ್ಕೆ ಅಪಾಯ ಅಂತ ಹೇಳ್ತಿದ್ದಾರೆ. ಸಾರಿ ಹರಿಣಿ, ನೀವು ಯಾವ ಟೆನ್ಷನಲ್ಲಿ ಇಲ್ಲಿಗೆ ಬಂದಿದ್ರು. ನಾನು ನೋಡಿದ್ರೆ ನನ್ನ ಪ್ರವರನೇ ಹೇಳ್ಕೊಂಡೆ. ನಾನು ಯಾವಾಗಲೂ ಹೀಗೆ, ಯಾರಾದರೂ ಒಂಚೂರು ಹತ್ರ ಅಂತ ಅನಿಸಿದ್ರೆ ನನ್ನ ಪುರಾಣ ಎಲ್ಲ ಹೇಳ್ಕೊತೀನಿ. ಹಲೋ ದುಷ್ಯಂತ್, ಒಂದು ನಿಮಿಷ, ನೀವು ಅರ್ಜೆಂಟಾಗಿ ಬರಬೇಕಾಗಿದೆ, ತುಂಬ ಎಮರ್ಜೆನ್ಸಿ ಇದೆ. ಹೌದು, ಪ್ಲೀಸ್. ಶಾರದವರೆಲ್ಲ ಒದರಿದ್ರು ಅನಿಸುತ್ತೆ, ಅದಕ್ಕೆ ಈ ರೇಂಜ್ಗೆ ಅಳ್ತಾವಳೆ ಅವಳು. ಶಾರದಾ ಒಬ್ಳು ಮಾತಾಡಿದ್ಲು ಹೇಳಿ ಅಂದರೆ ಹರಣಿ ಮಾತೇ ಆಡಿಲ್ಲ ಅಂದರೆ ಶಾರದಂಗೆ ಹರಣಿನೇ ಅರ್ಜುನ್ಗೆ ನೋಡಿದ ಹುಡುಗಿ ಅಂತ ಗೊತ್ತಿಲ್ಲ. ಅಂದರೆ ನಮಗಿನ್ನೂ ಗೇಮ್ ಆಡೋಕ್ಕೆ ಚಾನ್ಸ್ ಇದೆ ಅಂತೀರಾ? ನಡೀರಿ ಹೋಗೋಣ, ನಡೀರಿ. ಯಾಕೆ ಹರಣಿ, ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಹರಣಿ,
ನನ್ನಿಂದ ಏನಾಯ್ತು ಅಂತ ಅಳ್ತಾ ಇದ್ದೀರಾ? ಪ್ಲೀಸ್ ಸ್ಟಾಪ್ ಇಟ್ ಹರಣಿ. ಏನಕ್ಕೆ ಅಳ್ತಾ ಇದ್ದೀರಾ ಹರಣಿ? ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ. ದಯವಿಟ್ಟು ಅಳು ನಿಲ್ಲಿಸಿ ಪ್ಲೀಸ್. ಅಮ್ಮ, ಹರಿಣಿ ಯಾಕೆ ಮಾಡ್ತಿದ್ದಾಳೆ? ಹೋಗ್ಲಿ ಬಿಡಪ್ಪ ಅರ್ಜುನ್, ಅವಳು ಎಷ್ಟು ಅಳ್ತಾಳೋ ಅಲ್ಲಿ. ಅವಳಿಗಾಗಿರೋ ದುಃಖಕ್ಕೆ ನಾವೇ ಜವಾಬ್ದಾರ. ಏನಮ್ಮ ಹೇಳ್ತಾ ಇದ್ದೀರಾ? ಹೌದು ಕಣೋ. ಹೌದಪ್ಪ ಅರ್ಜುನ್, ಶಾರದಾ ಅವರು ಹರಣಿಗೆಲ್ಲ ಹೇಳಿದ್ದಾರೆ. ನನಗೂ ಅರ್ಥ ಆಗುತ್ತೆ ಹರಣಿ, ಈ ಸ್ಥಿತಿ ನನಗೆ ಊಹೆ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ. ಸತ್ಯಮ್ಮ, ಏನು ದಿಲ್ ನಿಂತ್ಕೊಂಡು? ಬನ್ನಿ ಆ ಕಡೆ ಹೋಗಿ ಮಾತಾಡೋಣ. ಬಾಮ್ಮ ಹರಣಿ, ಬಾಮ್ಮ ಹರಣಿ, ಪ್ಲೀಸ್ ನನ್ನ ಮಾತು ಕೇಳು. ಬಾ ನನ್ನ ಜೊತೆ, ಬಾ ಬಾಮ್ಮ. ಇದೇನು ಬಾವ, ಏನು ಅಂದ್ಕೊಂಡ್ರೆ ಏನೋ ಆಯ್ತು. ಏನೋ ಒಂದು ಆಗುತ್ತೆ. ನಿನ್ನ ಅಮ್ಮ ಹೇಳೋದಕ್ಕೆಲ್ಲ ಜಿಂಗ್ ಚಾಕ್ ಅನ್ನೋದು ಮ್ಯಾನೇಜ್ ಆಗುತ್ತೆ. ಬಾ. ನಾನು ಆಗ್ಲಿಂದ ಕೇಳ್ತಾನೆ ಇದ್ದೀನಿ, ನೀನೀಗ ಅಳ್ತಾನೆ ಇದೆಯಲ್ಲ. ಶಾರದಾ ಎಲ್ಲ ಹೇಳಿದ್ಲಾ? ಹರಣಿ, ಈಗ ಏನಾಯ್ತು ಅಂತ ಹೀಗೆ ಅಳ್ತಿದ್ಯಾ? ಅಮ್ಮ, ಮಿಂಚು ಅರ್ಜುನ್ಗೆ ಅತ್ತೆ ಮಗಳು. ನಾನೊಬ್ಳು ಅನಾಥೆ. ಯಾಕೆ ಹರಣಿ ಅವರಣಿ ಪದೇ ಪದೇ ಹಂಗಂತೀರಾ? ಹಂಗೆ ಹೇಳ್ಬೇಡಿ. ನೀವು ನಮ್ಮನೆಗೆ ಸೊಸೆಯಾಗಿ ಬರೋರು. ನಾವು ನಿಮ್ಗೆ ಒಳ್ಳೇದಾಗಬೇಕು ಅಂತ ಎಷ್ಟು ಒದ್ದಾಡ್ತಿದ್ದೀವಿ ಗೊತ್ತಾ? ಸಾರಿ ಹರಣಿ, ಈ ಥರ ಆದಾಗ ನಾನು ಹೇಗೆ ಹೇಳಬೇಕು, ನೀವೇನು ಅನ್ಕೋತಿರೋ ಅಂತ ಭಯ ಆಯಿತು. ಅದಕ್ಕೆ ನೀನೇ ಯೋಚನೆ ಮಾಡಮ್ಮ ಹರಣಿ. ಮಿಂಚು ಅರ್ಜುನ್ ಹತ್ರ ಮಾತಾಡಬೇಕು ಅಂತ ಪಾರ್ಕ್ಗೆ ಕರೆದು ಜನ ಇರುವಾಗಲೇ ವಿಷ ಕುಡಿದ್ಬಿಟ್ರೆ ಪಾಪ ಇವನೇನು ಮಾಡಬೇಕು ಹೇಳು? ಇದು ಅರ್ಜುನ ತನ್ನ ಕಡೆ ಹೇಳ್ಕೊಳ್ಳೋ ಪ್ರಯತ್ನ ಹುಡುಗಿದು. ನೀವೇನು ಹೇಳಿ ಅತ್ತಮ್ಮ, ಮಿಂಚು ತುಂಬ ವೀಕು, ನಮ್ಮ ಹರಣಿ ಅಷ್ಟು ಸ್ಟ್ರಾಂಗ್ ಅಲ್ಲ ಅವಳು. ನೋಡಮ್ಮ ಹರಣಿ, ನೀನು ನನ್ನ ಸೊಸೆ ಅಲ್ಲ, ನನ್ನ ಮಗಳ ಸಮಾನ. ನಾವು ನಿನಗೆ ದ್ರೋಹ ಬಗೆಯೋ ಕೆಲಸ ಮಾಡ್ತೀವಿ ಅಂತ ನಿನಗೆ ಅನ್ಸತ್ತಾ? ಹಾಗಲ್ಲ ಅಮ್ಮ, ನಿಮ್ಮ ಬಗ್ಗೆ ಅಲ್ಲ. ನೋಡಮ್ಮ ಹರಣಿ, ಈ ಮಿಂಚು ಎಂಥ ಸ್ಥಿತಿ ತರ್ತಾಳೆ ಅಂತ. ಅವಳು ನಮ್ಮ ಅರ್ಜುನ್ನ ಇಷ್ಟಪಟ್ಟಿದ್ದಾಳಂತೆ. ನಾವು ಅವನಿಗೆ ಮದ್ವೆ ನಿಶ್ಚಯ ಆಗಿದೆ ಅಂದಿದ್ದಕ್ಕೆ ಈ ತರ ವಿಷ ಕುಟ್ಟಿದ್ದಾಳೆ. ನಾವೆಲ್ಲ ಶಾಕ್ ಆಗಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ಸುಮ್ಮನಾಗ್ಬಿಟ್ಟಿದೀವಿ. ನೀನ್ ನಮ್ಮೇಲೆ ಏನು ಬೇಜಾರು ಮಾಡ್ಕೋಬೇಡಮ್ಮ. ಸರೋಜಿನಿ ಅವ್ರಿಗೆ ಈಗಲೇ ಗೊತ್ತಾಗೋದು ಬೇಡ, ನಾವೇ ಸರಿ ಮಾಡೋಣ. ಹರಣಿ, ಯಾಕೆ ನಿಮ್ಗೆ ಇಷ್ಟು ಭಯ? ನೀವು ನಮ್ಮನೆ ಸೊಸೆ ಆಗ್ಬೇಕು ಅಂತಾನೆ ನಮ್ಮೆಲ್ಲರ ಆಸೆ. ಮೊದಲು ಮಿಂಚು ಸರಿ ಹೋಗ್ಲಿ, ಆಮೇಲೆ ಎಲ್ಲ ಅವಳಿಗೆ ತಿಳಿ ಹೇಳಿ ಸರಿ ಮಾಡೋಣ. ನನ್ನಿಂದ ಒಂದು ಜೀವಕ್ಕೆ ನೋವಾಗೋದು ನನಗಿಷ್ಟ ಇಲ್ಲ ಅಮ್ಮ. ಹರಣಿ, ಆ ಥರದ ನಿರ್ಧಾರ ಮಾಡಬಾರ್ದಮ್ಮ.
ಅರ್ಜುನ್ ನಿನ್ನ ಇಷ್ಟಪಟ್ಟಿದ್ದಾನಲ್ಲ, ಅವನ ಪಾಡೇನು? ನಾವು ನಿನ್ನನ್ನೇ ಸೊಸೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀವಲ್ಲ, ನಮ್ಮ ಮನಸ್ಸಿಗೆ ಏನಾಗಬೇಕು ಹೇಳು? ಅರ್ಜುನ್, ಇವಳು ದುಡ್ಡಲ್ಲಿ ಏನೇನೋ ಮಾತಾಡ್ತಾ ಇದ್ದಾಳೆ. ಹೋಗಪ್ಪ, ಇವಳನ್ನ ಕರ್ಕೊಂಡೋಗಿ ಪಿ ಜಿಗೆ ಬಿಟ್ಬಾ. ಇವಳಿಗೆ ಯಾಕೆ ಬೇಕು ಬೇಡದವ್ರ ದುಃಖ? ಹೋಗಪ್ಪ, ಅಮ್ಮ ಹೇಳಿದ್ ಕೇಳಿಸಿಲ್ವ? ಕರ್ಕೊಂಡು ಬನ್ನಿ ಹರಣಿ. ನನ್ನನ್ನು ಯಾರು ಬಿಡೋದು ಬೇಡ, ನಾನೊಬ್ಳೇ ಹೋಗ್ತೀನಿ. ನೋಡಮ್ಮ ಹರಣಿ, ನೀನು ಅರ್ಜುನ್ ಜೊತೆನೇ ಹೋಗ್ಬೇಕು. ನನ್ನ ಮಾತಿಗೆ ಬೆಲೆ ಕೊಡಲ್ವಾ ನೀನು?